ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಜಿಡಿಆರ್ ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 8th ಕ್ಲಾಸ್ ನ ಕರ್ನಾಟಕ ಸ್ಟೇಟ್ ಬೋರ್ಡ್ ನ 8th ಕ್ಲಾಸ್ ನ ಹಿಂದಿ ಚಾಪ್ಟರ್ ಏನಿದೆ, ಚಾಪ್ಟರ್ ನಂಬರ್ 9 ಪಾರ್ಟ್ ಹಿಂದಿ ಪಾರ್ಟ್ 1 ನ ಲಾಸ್ಟ್ ಚಾಪ್ಟರ್ ಇದು. ಚಾಪ್ಟರ್ ನಂಬರ್ 9 ಮೊಬೈಲ್ ಕಾ ಬೋಲ್ಬಾಲಾ. ಓಕೆ, ಸೊ ಇದೇನದ 8th ಕ್ಲಾಸ್ ನ ಕರ್ನಾಟಕ ಸ್ಟೇಟ್ ಬೋರ್ಡ್ ನ ಇನ್ ಪಾರ್ಟ್ 1 ಪಾರ್ಟ್ 2 ಬುಕ್ಸ್ ಇದಾವೆ. ಆ ಪಾರ್ಟ್ 1 ಬುಕ್ ಅಲ್ಲಿ ಇದು ಚಾಪ್ಟರ್ 9 ಇದೆ, ಲಾಸ್ಟ್ ಚಾಪ್ಟರ್ ಇದೆ. ಸೊ ಈ ಲಾಸ್ಟ್ ಚಾಪ್ಟರ್ ನ ನೋಡೋಣ, ಮೊಬೈಲ್ ಕಾ बोलबाला. ओके, सो मोबाइल का बोलबाला ಏನಿದೆ ನೋಡೋಣ. छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा, मोबाइल की स्थितियों की जानकारी प्राप्त करेंगे. वर्तमान परिस्थिति में मोबाइल फोन का महत्व और उसकी आवश्यकता पर विचार कर पाएंगे. सो ಇಲ್ಲೇನ್ ಹೇಳ್ತಾ ಇದಾರೆ, ನೀವು ಈ ಪಾಠವನ್ನ ಓದಿದ್ರೆ, ಈ ಪಾಠವನ್ನ ಓದುವ ಮೂಲಕ ನೀವು ಏನು ಒಂದು ಬದಲಾಗ್ತಿರೋ ಸಮಯದ ಜೊತೆಗೆ ಆಧುನಿಕ ಜೀವನದಲ್ಲಿ, ಆ ಜೀವನ ಶೈಲಿಯಲ್ಲಿ ಪತ್ರಗಳು ಮತ್ತೆ ಟೆಲಿಫೋನ್ಗಳು ಮತ್ತೆ ಮೊಬೈಲ್ಗಳ ಸ್ಥಿತಿ ಏನಿದೆ, ಅವುಗಳ ಬಗ್ಗೆ ಏನೇನಿದೆ ಅಂತ ವಿಷಯಗಳ ಬಗ್ಗೆ ನೀವೆಲ್ಲ ತಿಳ್ಕೊಳ್ತೀರಿ. ಮತ್ತೆ ವರ್ತಮಾನ ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನ್ ನ ಮಹತ್ವ ಎಷ್ಟಿದೆ, ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಬಲ್ಲವರಾಗ್ತೀರಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ओके, सो चैप्टर स्टार्ट ಮಾಡೋಣ. बहुत दिनों से ड्राइंग रूम के कोने पर पड़ा पड़ा टेलीफोन बोर हो रहा है. उसे अब अपनी जिंदगी खत्म होती लग रही थी. सदियों से उसका एक छत्र राज था, पर आज वह बहुत उदास है. ಇಲ್ಲೇನ್ ಹೇಳ್ತಾ ಇದಾರೆ, ಬಹಳ ದಿನಗಳಿಂದ ಡ್ರಾಯಿಂಗ್ ರೂಮ್ ಅಲ್ಲಿ ಬಿದ್ದಿರೋ ಅಂತ ಒಂದು ಟೆಲಿಫೋನ್ ಅಲ್ಲೇ ಬಿದ್ದು ಬಿದ್ದು ಬೋರ್ ಆಗ್ಬಿಟ್ಟಿದೆ. ಒಂದೇ ಜಾಗಕ್ಕೆ ಇದ್ದು ಅದೇನಾಗ್ತಾ ಇದೆ, ಬೋರ್ ಆಗ್ತಾ ಇದೆ. ಉಸೆ ಅಬ್ ಅಪನಿ ಜಿಂದಗಿ ಖತಮ್ ಹೋತೆ ಲಗ್ ರಹಿ ಹೈ. ಅದಕ್ಕೆ ಏನ್ ಅನಿಸ್ತಾ ಇದೆ, ಆಯ್ತಪ್ಪ ನನ್ ಜೀವನ ಮುಗ್ದು ಹೋಯ್ತು ಅಂತ ಹೇಳೋದಕ್ಕೆ ಅನಿಸ್ತಾ ಇದೆ. ಸದಿಯೋ ಸೆ ಉಸ್ಕಾ ಏಕ್ ಛತ್ರ ರಾಜ್ ಥಾ. ಬಹಳ ಕಾಲದಿಂದ ಏನಪ್ಪಾ ಅಂದ್ರೆ ಅದು ಒಂದೇ ರಾಜ್ಯ ಇತ್ತು. ಒಂದೇ ರಾಜ್ಯ ಅಂತಂತಂದ್ರೆ ರಾಜ್ಯಭಾರ ಅದ್ರದೇ ಇತ್ತು. ಎಲ್ಲರೂ ಟೆಲಿಫೋನ್ ಅಂದ್ರೆ ಅಬ್ಬಾ ಟೆಲಿಫೋನ್ ಟೆಲಿಫೋನ್ ಅಂತ ಹೇಳ್ತಾ ಇದ್ರು. ಆಗಿನ ಸಮಯದಲ್ಲಿ ಯಾರ್ದಾದ್ರು ಮನೆಯಲ್ಲಿ, ಎಲ್ಲರ ಮನೇಲೂ ಟೆಲಿಫೋನ್ ಇರ್ತಾ ಇರ್ಲಿಲ್ಲ. ಯಾರ್ದಾದ್ರು ಮನೇಲಿ ಟೆಲಿಫೋನ್ ಇದ್ರೆ ಅವ್ರ ಮನೇಲಿ ಟೆಲಿಫೋನ್ ಇದೆ, ಅವ್ರ ಮನೇಲಿ ಟೆಲಿಫೋನ್ ಇದೆ, ಅವ್ರದ್ದೇ ಕತೆ. ಯಾರಿಗಾದ್ರು ನಂಬರ್ ಮಾತಾಡ್ಬೇಕಿದ್ರೆ ಎಲ್ರಿಗೂ ಅವ್ರದೇ ನಂಬರ್ ಕೊಡೋದು, ಅವ್ರ ಮನೆಗ್ ಫೋನ್ ಬಂದ ತಕ್ಷಣ ದುಡ್ದು ಅಂತ ಓಡ್ಕೊಂಡು ಹೋಗೋದು. ಈ ರೀತಿಯಲ್ಲಿ ಅವಾಗ ಟೆಲಿಫೋನ್ ನ ಹವಾ ಫುಲ್ ಇತ್ತು. ಅವಾಗ ಎಲ್ರು ಅದಕ್ಕೆ ತುಂಬಾನೇ ಅಡಿಕ್ಟ್ ಆಗಿದ್ರು. ಪರ್ ಆಜ್ ವಹ ಬಹುತ್ ಉದಾಸ್ ಹೇ. ಆದ್ರೆ ಇವತ್ತಿನ ದಿನ ಏನಾಗಿದೆ, ಆ ಟೆಲಿಫೋನ್ ತುಂಬಾ ಬೇಸರಗೊಂಡಿದೆ ಅಂತ ಹೇಳ್ತಾರೆ. ಅವ್ ಉಸೆ ಕೋಯಿ ನಹಿ ಪೂಚ್ತಾ. ಇವಾಗ ಅದನ್ನ ಯಾರು ಕೇಳಲ್ಲ. ನಾ ಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೇ. ತಭಿ ಮಿಸ್ಟರ್ ಶರ್ಮಾ ನೆ ಆಕರ್ ಅಪನಾ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯಾ. ಏನಂತಾರೆ, ಇವಾಗ ಅದರಿಂದ ಯಾರು ಮಾತಾಡಲ್ಲ, ಅದರಿಂದ ಯಾರು ಫೋನ್ ಮಾಡಲ್ಲ. ಹೌದಲ್ವಾ? ಇವಾಗ ನಾವೇನ್ ಮಾಡ್ತೀವಿ, ಎಲ್ರು ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತೀವಿ. ಎಲ್ರ ಹತ್ರನು ಮೊಬೈಲ್ ಫೋನ್ ಇರುತ್ತಾ, ಮೊಬೈಲ್ ಫೋನ್ ಅನ್ನೇ ಯೂಸ್ ಮಾಡ್ತೀವಿ. ಯಾರು ನಾವು ಟೆಲಿಫೋನ್ ನ ಯೂಸ್ ಮಾಡಲ್ಲ. ಸೊ ಅದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ಮಿಸ್ಟರ್ ಶರ್ಮಾ ಏನ್ ಮಾಡ್ತಾರೆ, ಬಂದು ತಮ್ಮ ಮೊಬೈಲ್ ಅನ್ನ ಆ ಟೆಲಿಫೋನ್ ಪಕ್ಕದಲ್ಲೇ ಟೇಬಲ್ ಮೇಲೆ ಇಡ್ತಾರೆ. ಓಕೆ, ಸೊ ಆವಾಗ ಟೆಲಿಫೋನ್ ಏನನ್ನತ್ತೆ, ಮೊಬೈಲ್ ಹತ್ರ ಮಾತಾಡುತ್ತೆ. ಏನೋ ಮೊಬೈಲ್ ಹತ್ರ ಅಲ್ಲ, ತನ್ನ ಮನಸ್ಸಲ್ಲೇ ಏನ್ ಮನಸ್ಸಲ್ಲೇ ಏನ್ ಅನ್ಕೊಳ್ಳುತ್ತೆ, दिखने में चूहे जैसा, न मूछ न पूछ, फिर भी इसकी इतनी पूछ. चल दूर हट मुझसे, आकर बैठ गया मेरे पास. तेरी औकात ही क्या है मेरे सामने. ಏನಂತ ಇದೆ ಅದು, ದಿಕ್ನೆ ಮೇ ಚೂಹೆ ಜೈಸಾ, ನೋಡಕ್ ಇಲಿ ತರ ಇದೆಯಾ. ಏನಂತ ಇದೆ, ನೋಡಕ್ಕೆ ಇಲಿ ತರ ಇದೆ. ಯಾರಿಗಂತ ಇದೆ ಅದು, ಮೊಬೈಲ್ ಫೋನ್ಗಂತ ಇದೆ. ಯಾರು ಟೆಲಿಫೋನ್ ಅಂತ ಇದೆ. ಓಕೆ, ದಿಕ್ನೆ ಮೇ ಚೂಹೆ ಜೈಸಾ ನ ಮೂಚ್ ನ ಪೂಂಚ್. ಏನಂತ ಹೇಳ್ತದೆ, ನೋಡಕ್ಕೆ ಇಲಿ ತರ ಇದೆಯಾ, ಆದ್ರೆ ನಿನಗೆ ಮೀಸೆನೂ ಇಲ್ಲ ಬಾಲನೂ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಫಿರ್ ಭಿ ಇಸ್ಕಿ ಇತ್ನಿ ಪೂಚ್. ಆದ್ರೂ ಜನ ಇದನ್ನ ಇಷ್ಟು ಕೇಳ್ತಾರೆ. ಚಲ್ ದೂರ್ ಹಟ್ ಮುಚ್ಚೆ, ಸರಿ ದೂರ ಸರಿ ನನ್ನಿಂದ ಅಂತ ಹೇಳ್ತಾ ಇದೆ. ಯಾರಿಗೆ, ಮೊಬೈಲ್ ಫೋನ್ಗೆ. ಸರಿ ಹೋಗು, ದೂರ ಹೋಗು ನೀನು ಅಂತ ಹೇಳ್ತಾ ಇದೆ. ಆಕರ್ बैठ गया मेरे पास, तेरी औकात ही क्या है मेरे सामने. ಏನಂತ ಹೇಳ್ತು, ಏನ್ ದೊಡ್ಡದಾಗ್ ಬಂದ್ಬಿಟ್ಟ ನನ್ ಮುಂದೆ ಕೂತ್ಕೊಳಕ್ಕೆ, ನಿನ್ ಯೋಗ್ಯತೆ ಎದುರು ಏನಿದೆ ನನ್ನ ಮುಂದೆ ಕೂತ್ಕೊಳಕ್ಕೆ ಅಂತ ಹೇಳಿ ಮೊಬೈಲ್ ಫೋನ್ಗೆ ಟೆಲಿಫೋನು ಕೇಳ್ತಾ ಇದೆ.
ಅಲ್ವಾ? ಅವಾಗ ಮೊಬೈಲ್ ಫೋನ್ ಏನ್ ಹೇಳುತ್ತೆ, ಅದಕ್ಕೆ ಆಶ್ಚರ್ಯ ಆಯ್ತು. ಚೋಕ್ ಕರ್ ದೇಖ್ತೆ ಹುए, ಏನು ಆಶ್ಚರ್ಯದಿಂದ ಟೆಲಿಫೋನ್ ನೋಡ್ತಾ ಏನ್ ಹೇಳ್ತು ಮೊಬೈಲು, ಕ್ಯಾ ಹುआ ಭಾಯಿ, ಏನಂತು, ಏನಾಯ್ತಣ್ಣ, ಏನಾಯ್ತು ಅಂತ ಕೇಳ್ತಾ ಇದೆ. ಏನಾಯ್ತಣ್ಣ, मैंने तो तुम्हें कुछ कहा भी नहीं, ನಾನಂತೂ ನಿನಗೇನು ಅಂದೇ ಇಲ್ಲ. तो गुस्सा क्यों हो रहे हो, ನಾನು ನಿನ್ಗೇನು ಅಂದೇ ಇಲ್ಲ ಅಂದ್ರೆ ಕೋಪ ಯಾಕೆ ಮಾಡ್ಕೋತಾ ಇದೀಯಾ ಅಂತ ಕೇಳ್ತು. ಮುझसे कोई गलती हो गई क्या, मैं माफी चाहता हूँ, तुम मेरे बड़े भाई हो. ಏನಂತದು, ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ, ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ, ನೀನು ನನ್ನ ದೊಡ್ಡ ಅಣ್ಣ ಅಂತ ಹೇಳಿ, ನನ್ನ ಅಣ್ಣ ನೀನು ಅಂತ ಹೇಳಿ ಮೊಬೈಲ್ ಏನ್ ಮಾಡ್ತು, ಟೆಲಿಫೋನ್ಗೆ ಹೇಳ್ತು. ಆವಾಗ ಟೆಲಿಫೋನ್ ಏನಾಯ್ತು, ಕೋಪದಿಂದ ಗುಸ್ಸಾ ನಾ ಕರು ತೋ ಕ್ಯಾ ಕರು, ಏನಂತು, ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು ಅಂತ ಕೇಳುತ್ತು. ಮುಂದೇನ್ ಹೇಳ್ತು, ಪತಾ ಹೇ ಜಬ್ ಸೆ ತುಮ್ ಆಯೆ ಹೋ ತುಮ್ಹಾರಿ ಕೋಯಿ ಪೂಛ್ ನಹಿ ರಹಿ, ಏನು ಹಮಾರಿ ಕೋಯಿ ಪೂಛ್ ನಹಿ ರಹಿ ಅಂತ ಹೇಳಿ ಹೇಳ್ತದೆ. ಏನಂತ ಹೇಳ್ತದೆ, ನಿನಗ್ ಗೊತ್ತಾ, ಯಾವಾಗಿಂದ ನೀನ್ ಬಂದಿದ್ಯಾ ಆವಾಗಿಂದ ನಮ್ಮನ್ನ ಕೇಳೋರು ಯಾರು ಇಲ್ಲ ಅಂತ ಹೇಳಿ ಹೇಳ್ತು. सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं. ಏನಂತ ಹೇಳ್ತು, ಎಲ್ರು ನಿನ್ನ ತಕ್ಕೊಂಡ್ ತಿರ್ಗಾಡ್ತಾರೆ, ಎಲ್ರನ್ನು ನಿನ್ನನ್ನ ಹತ್ರಕ್ಕೆ ಇಟ್ಕೊಂತಾರೆ. ಏಕ್ ಕ್ಷಣ ಕೆ ಲಿಯೆ ಭಿ ತುಮ್ಹಾರಿ ಜುದಾಯಿ ನಹಿ ಸಹನ್ ಕರ್ ಸಕ್ತೆ. ಏನಂತ ಹೇಳ್ತು, ಟೆಲಿಫೋನ್ ಮೊಬೈಲ್ಗೆ, ನಿನ್ನನ್ನ ತಪ್ಕೊಂಡೇ ತಿರ್ಗಾಡ್ತಾರೆ, ನಿನ್ನ ಬಿಟ್ಟಿರೋದೇ ಇಲ್ಲ, ಒಂದು ಕ್ಷಣ ಕೂಡ ನಿನ್ನಿಂದ ದೂರ ಇರಕ್ಕೆ ಜನರಿಗೆ ಆಗುದಿಲ್ಲ, ನಿನ್ನ ಬಿಟ್ಟು ಇರುವುದು ಅವರಿಗೆ ಸಹಿಸ್ಕೊಳ್ಳೋದಿಕ್ಕ ಆಗುದಿಲ್ಲ ಅಂತ ಹೇಳಿ ಹೇಳ್ತು. ಆವಾಗ ಮೊಬೈಲ್ ಏನ್ ಹೇಳುತ್ತೆ, टेलीफोन भैया ये तो बताओ इसमें हमारा क्या कसूर है, बताओ मैं तुम्हारे लिए क्या कर सकता हूँ, तुम जो कहोगे मैं करूंगा. ಏನಂತ ಮೊಬೈಲು, ನೋಡು ಟೆಲಿಫೋನ್ ಅನ್ನ, ಇದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ, ಇದ್ರಲ್ಲಿ ನಂದೇನ್ ತಪ್ಪಿದೆ, ನೀನ್ ಹೇಳು, ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ತೀನಿ, ನಿನ್ಗೋಸ್ಕರ ನಾನು ಏನಾದ್ರೂ ಮಾಡಬಹುದಾ, ಹಾಗಿದ್ರೆ ನೀನ್ ಹೇಳು, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಮೊಬೈಲ್ ಫೋನು ಟೆಲಿಫೋನ್ಗೆ ಹೇಳ್ತದೆ. ಅದಾದ್ಮೇಲೆ ಟೆಲಿಫೋನ್ ಏನನ್ನತ್ತೆ ನೋಡಿ, ತುಮ್ ಕ್ಯಾ ಕರೋಗೆ, अब तो तुम्हारे नए नए रूप बाजार में आ रहे हैं, चारों ओर तुम्हारी ही धूम मची हुई है. ಏನಂತ ಹೇಳ್ತು, ನೀನೇನ್ ಮಾಡ್ತೀಯಾ, ನಿನ್ನ ನಿನ್ನ ತರದಲ್ಲೇ ಇವಾಗ ತುಂಬಾ ಬೇರೆ 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 ರೂಪಗಳಲ್ಲಿ ನಿಮ್ಮ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲಾ 4 ದಿಕ್ಕುಗಳಲ್ಲಿ ನಿಮ್ದೇ ಏನೋ ಒಂದು ಗದ್ಲ ನಡೀತಾ ಇದೆ, ನಿಮ್ಮನ್ನೇ ಕೇಳ್ತಾ ಇದ್ದಾರೆ, ನಿಮ್ದೇ ಒಂದು ಭಾರಿ ಏನೋ ಎಲ್ಲ ಕಡೆನೂ ಕೇಳ್ತಾ ಇದ್ದಾರೆ, ಎಲ್ಲ ನಿಮ್ದೇ ಒಂದು ಧೂಮ್ ಮಚ್ಚಿ ಹೇ ಅಂತ ಹೇಳಿ ಹೇಳ್ತಾರೆ, ಎಲ್ಲ ಕಡೆ ನಿಮ್ದೇ ಒಂದು ರಾಯಭಾರಿ ನಡೀತಾ ಇದೆ. ಮೊಬೈಲ್ ಫೋನ್ ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇರ್ತಲ್ವಾ, ಫಸ್ಟ್ ಯಾವ್ದೋ ಒಂದು ಮೊಬೈಲ್ ಫೋನ್ ಬೇರೆ ಇತ್ತು, ಕೀಪ್ಯಾಡ್ ಇತ್ತು, ಆಮೇಲೆ ಸ್ಮಾರ್ಟ್ ಫೋನ್ ಬಂತು, ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ ಬಂತು, ಮತ್ತೆ ಆಪಲ್ ಫೋನ್ ಬಂತು, ಹಾಗೆ ಡೆವಲಪ್ಮೆಂಟ್ ಆಗ್ತಾ 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 ಹೋಗ್ತಾ ಇದೆ. ಮೊಬೈಲ್ ಫೋನ್ ಅಲ್ಲಿ ಬೇರೆ 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 ವೆರೈಟಿ ಗಳೆಲ್ಲ ಬರ್ತಾ ಇದೆ. ಸೊ ಅದನ್ನೇ ಇಲ್ಲಿ ಟೆಲಿಫೋನ್ ಕೂಡ ಮೊಬೈಲ್ ಹೇಳ್ತು, ದೇಖ್ ನಹಿ ರಹೆ ಮೇರಾ ಹಾಲ್, मेरे सुंदर से मुखड़े पर धूल जमी पड़ी है, अब मुझे कोई साफ भी नहीं करता. ಅದಕ್ಕೇನ್ ಹೇಳ್ತು, ನಿಂದೆ ಎಲ್ಲ ರಾಯಭಾರ ನಡೀತಾ ಇದೆ, ನನ್ನ ಪರಿಸ್ಥಿತಿಯನ್ನ ನೋಡ್ತಾ ಇದೀಯಾ, ನನ್ನ ಮುಖದ ಮೇಲೆ ಇರುವಂತ ಧೂಳನ್ನು ಸಹಿತ ಒರೆಸೋದಿಕ್ಕೆ ಇವಾಗ ಯಾರು ಬರ್ತಾ ಇಲ್ಲ, ನನ್ನನ್ನ ಕ್ಲೀನ್ ಮಾಡಕ್ಕೂ ಕೂಡ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಟೆಲಿಫೋನ್ ಹೇಳ್ತು ಮೊಬೈಲ್ಗೆ. ಆವಾಗ ಮೊಬೈಲ್ ಏನ್ ಹೇಳುತ್ತೆ, ಭಾಯಿ ನಾರಾಜ್ ಮತ್ ಹೋಯಿಯೇ, आप तो मेरे अग्रज हैं, अब कभी न कभी तो तुम्हें बूढ़ा होना ही था, सदियों से तुम्हारा ही राज था, इसमें गुस्सा होने की क्या बात है, एक न एक दिन तो यह होना ही था. ಅದಕ್ಕೆ ಮೊಬೈಲ್ ಏನ್ ಹೇಳ್ತು, ಅಣ್ಣ ನೀನು ಏನೋ ಸಿಟ್ ಮಾಡ್ಕೋಬೇಡ, ನೀನು ಕೋಪಿಸ್ಕೋಬೇಡ, ನೀನು ನನ್ನ ಅಗ್ರಜ ಇದೀಯಾ, ನನ್ನ ದೊಡ್ಡಣ್ಣ ಇದೀಯಾ, ಅದಕ್ಕೆ ಏನಪ್ಪಾ ಅಂತಂದ್ರೆ ಈಗ ಏನಾಯ್ತು, ನೀನು ಇದೆಯಾ ಅಂತಂದ್ರೆ ನೀನ್ ಯಾವಾಗ್ಲೂ ಒಂದಿಲ್ಲ ಒಂದಿನ ನೀನು ಮುದುಕ ಆಗ್ಲೇಬೇಕಿತ್ತು, ಬೂಢ ಹೋನಾಯಿತ, ನೀನು ಮುದುಕ ಆಗ್ಲೇಬೇಕಿತ್ತು. ಇವಾಗ ಏನು ಶತಮಾನಗಳಿಂದ ಏನ್ ನಡೀತಾ ಬಂದಿದೆ, ವರ್ಷಗಳಿಂದ ನಡೀತಾ ಬಂದಿದೆ, ನಿಂದೇ ಒಂದು ರಾಜ್ಯಭಾರ ಇತ್ತು, ವರ್ಷಗಳಿಂದ ಏನೋ ಶತಮಾನಗಳಿಂದ ನಿಂದೇ ಒಂದು ಏನು ರಾಜ್ಯಭಾರ ನಡೀತಾ ಇತ್ತು, ಇವಾಗ ಸಮಯ ಬದಲಾಗಿದೆ, ಅದರಲ್ಲಿ ಕೋಪಿಸ್ಕೊಳ್ಳೋದೇನ್ ವಿಚಾರ,
ಒಂದಿಲ್ಲ ಒಂದಿನ ಇದು ಆಗುವುದೇ ಇತ್ತು ಅಂತ ಹೇಳಿ ಮೊಬೈಲು ಟೆಲಿಫೋನ್ಗೆ ತಿಳಿಸುತ್ತೆ. ಆವಾಗ ಟೆಲಿಫೋನ್ ಏನ್ ಹೇಳುತ್ತೆ, ಅಪ್ನಿ ಆವಾಜ್ ಸುನೆ ಮುझे ಮಹಿನೋ ಬೀತ್ ಜಾತೆ ಹೇ. ಏನಂತು, ನನ್ನ ಶಬ್ದ ಅದೇನು ಟೆಲಿಫೋನ್ ಟ್ರಿಂಗ್ ಟ್ರಿಂಗ್ ಆವಾಜ್ ಬರ್ತಲ್ಲ, ಆ ಒಂದು ಶಬ್ದ ಕೇಳಿ ಅದಕ್ಕೆ ತಿಂಗಳಾನುಗಟ್ಟಲೆ ಆಗೋಗಿದೆ ಅಂತ ಹೇಳಿ ಟೆಲಿಫೋನ್ ಹೇಳ್ತಾ ಇದೆ. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿ ಥಿ, ಕ್ಯಾ ಮಜಾಲ್ ಕಿ ಥೋಡಿ ಸಿ ಭಿ ಮಿಟ್ಟಿ ಮೇರೆ ಸಲೋನೆ ಮುಖ್ ಪರ್ ಗಿರ್ ಜಾಯೆ ಅಂತ ಹೇಳ್ತು. ಮೊದ್ಲು ನನ್ನ ಏನು ಮಾಲ್ಕಿನ್ ಇದ್ದಾಳೆ, ನನ್ನ ಯಜಮಾಂತಿ ಇದ್ದಾಳೆ, ನನ್ನ ಇಷ್ಟು ಸೇವೆ ಮಾಡ್ತಾ ಇದ್ಲು, ಅಪ್ಪಿ ತಪ್ಪಿ ಕೂಡ ಒಂದು ಧೂಳಿನ ಕಣ ನನ್ನ ಮುಖದ ಮೇಲೆ ಕೂಡಕ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ ಟೆಲಿಫೋನ್ ಹೇಳ್ತಾ ಇದೆ. ಮೈ ದಿನ್ ಭರ್ ಗುನ್ಗುನಾತಾ ರಹತಾ ಥಾ ಮಧುರ್ ಔರ್ ಮೀಠಿ ಆವಾಜ್ ಮೇ. ನಾನ್ ದಿನಾ ಪೂರ್ತಿ ಶಬ್ದ ಮಾಡ್ತಾನೇ ಇರ್ತಿದ್ದೆ ಸುಂದರ ಧ್ವನಿಯಲ್ಲಿ, ಚಿಂಗ್ ಚಿಂಗ್ ಅಂತ ಹೇಳಿ ನಾನು ಸುಂದರ ಧ್ವನಿಯಲ್ಲಿ ಏನಪ್ಪಾ ಅಂತಂದ್ರೆ ದಿನಾ ಪೂರ್ತಿ ನಾನು ಹಾಡ್ತಾನೆ ಇರ್ತಿದ್ದೆ ಅಂತ ಹೇಳಿ ಅದು ಹೇಳ್ತಾ ಇದೆ ಟೆಲಿಫೋನು. ಆವಾಗ್ಲೇ ಏನಾಯ್ತಪ್ಪಾ ಅಂತಂದ್ರೆ ಮೊಬೈಲ್ ಏನ್ ಹೇಳುತ್ತೆ, ಬಾತ್ ತುಮ್ಹಾರಿ ಬಿಲ್ಕುಲ್ ಸಚ್ ಹೇ पर तुम्हारे विचार आज के जमाने से मेल नहीं खाते, अब तुम वक्त के साथ ಚಲ್ನಾ ಸೀಖೋ. ಮೊಬೈಲ್ ಏನ್ ಹೇಳ್ತದೆ, ಹೌದು ನೀನ್ ಹೇಳ್ತಾ ಇರೋದೆಲ್ಲ ಸತ್ಯವಾಗಿದೆ, ಆದ್ರೆ ಈಗಿನ ಕಾಲದಲ್ಲಿ ನಿನ್ನ ವಿಚಾರಗಳು ನಡೆಯೋದಿಲ್ಲ. ಆ ಜಮಾನೆ ಸೆ ಮೇಲ್ ನಹಿ ಖಾತೆ ಅಂತ ಹೇಳಿದ್ರೆ ಈಗಿನ ಒಂದು ಜಮಾನ ಜೊತೆ, ಈಗಿನ ಒಂದು ದಿನಗಳ ಜೊತೆ, ಈಗಿನ ಒಂದು ಸಮಯದ ಜೊತೆ ನಿನ್ನ ವಿಚಾರಗಳು ಹೊಂದಾಣಿಕೆಯಾಗುವುದಿಲ್ಲ. ಓಕೆ, ಸೊ ಅದಕ್ಕೇನ್ ಹೇಳ್ತಾ ಇದೆ, ಇವಾಗ ನೀನ್ ಏನ್ ಮಾಡಪ್ಪ ಅಂದ್ರೆ ಸಮಯದ ಜೊತೆ ನಡೆಯುವುದನ್ನ ಕಲ್ತು ಬಿಡು ಅಂತ ಹೇಳಿ ಅದು ಹೇಳ್ತದೆ. ಆವಾಗ ಟೆಲಿಫೋನ್ ಏನಂತದೆ, ಅಚ್ಚಾ ಬಚ್ಚು आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा, याद रखना समय सदा एक सा नहीं रहता. ಟೆಲಿಫೋನ್ ಏನಂತು, ಹೌದಾ ಮಗನೇ, ನನ್ಗೆ ಬುದ್ಧಿ ಹೇಳ್ತೀಯಾ, ನನಗೆ ಉಪದೇಶ ಕೊಡ್ತೀಯಾ, ಏನ್ ಪರವಾಗಿಲ್ಲ, ನಿನ್ನ ಜೊತೆನೂ ಒಂದಿಲ್ಲ ಒಂದಿನ ಹೀಗೆ ಆಗುತ್ತೆ, ನಿನ್ ಜೊತೆ ಇದೇ ತರ ವ್ಯವಹಾರ ಆದಾಗ ನಿನಗ್ ಗೊತ್ತಾಗುತ್ತೆ, ಯಾವಾಗ್ಲೂ ಸಮಯ ಒಂದೇ ತರ ಇರೋದಿಲ್ಲ ಅಂತ ಹೇಳಿ ಟೆಲಿಫೋನು ಮೊಬೈಲ್ಗೆ ಹೇಳ್ತದೆ. ಓಕೆ, ಅದಾದ್ಮೇಲೆ ಅವಾಗ ಒಂದು ಚಿಟ್ಟಿ ಮಾತಾಡುತ್ತೆ, ಒಂದು ಪತ್ರ ಮಾತಾಡುತ್ತೆ. ಪರದೆಗೆ ಪೀಛೆ ಪರದೆಯ ಹಿಂದಿಂದ, ಮೇರೆ ಪ್ಯಾರೆ ದೋಸ್ತ್ ತುಮೇ ಸಚ್ ಕಹಾ ಸಮಯ ಸದಾ ಏಕ್ ಸಮಾನ್ ನಹಿ ರಹತಾ. ಏನಂತ ಬಂದು, ಹೌದು ನನ್ನ ಪ್ರಿಯ ಮಿತ್ರ, ನನ್ನ ಪ್ರೀತಿಯ ಗೆಳೆಯನೇ, ನೀನ್ ಹೇಳೋದು ನಿಜವಾಗಿದೆ, ನೀನ್ ನಿಜ ಹೇಳ್ತಾ ಇದೀಯಾ, ಸಮಯ ಯಾವಾಗಲೂ ಒಂದೇ ತರ ಇರುವುದಿಲ್ಲ ಅಂತ ಹೇಳಿ ಹೇಳ್ತು. ಏಕ್ ಮೀಠಿ ವ ಪ್ಯಾರಿ ಸುರೀಲಿ ಸಿ ಆವಾಜ್ ಸುನ್ಕರ್ ದೋನೋ ಚೌಕ್ ಉಠೆ और अपने चारों ओर देखने लगे. ಏನ್ ಪತ್ರ ಮಾತಾಡ್ತಲ್ಲ, ಸುಂದರ ಒಂದು ಧ್ವನಿ ಕೇಳ್ತು. ಆ ಸುಂದರ ಧ್ವನಿ ಕೇಳಿ ಟೆಲಿಫೋನು ಮೊಬೈಲು ಇಬ್ರು ಗಾಬರಿಯಾಗಿ ಆ ಕಡೆ ಈ ಕಡೆ ನೋಡಕ್ಕೆ ಶುರು ಮಾಡಿದ್ರು. दोनों एक साथ, अरे यह आवाज तो दादी के बक्से से आ रही है. दोनों बक्सा खोलते हैं तो वहां पर पड़ी बहुत पुरानी चिट्ठी को देखकर चौंक जाते हैं. ಅವಾಗ ಏನಂತಪ್ಪ, ಇಬ್ರು ಆ ಕಡೆ ಈ ಕಡೆ ನೋಡ್ತಾರ, ನೋಡಿದ್ಮೇಲೆ ಅಜ್ಜಿಯ ಒಂದು ಏನು ಸಣ್ಣ ಬಾಕ್ಸ್ ಅಲ್ಲಿ ಬಿದ್ದಿತ್ತು, ಆ ಬಾಕ್ಸ್ ಇಂದ ಶಬ್ದ ಬರ್ತಾ ಇದೆ ಅಂತ ಹೇಳಿ ಇಬ್ರು ಸೇರಿ ಹೋಗಿ ಆ ಬಾಕ್ಸ್ ಅನ್ನ ತೆಗಿತಾರೆ. ಆ ಬಾಕ್ಸ್ ಅಲ್ಲಿ ಒಂದು ಪತ್ರ ಇರ್ತದೆ. ಆ ಪತ್ರವನ್ನ ನೋಡಿ ಇವರಿಬ್ರು ಆಶ್ಚರ್ಯಗೊಳ್ತಾರೆ. ಯಾರಿಬ್ರು? ಮೊಬೈಲ್ ಮತ್ತೆ ಟೆಲಿಫೋನು. ಆವಾಗ ಪತ್ರ ಏನ್ ಹೇಳ್ತದೆ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಆಜ್ ತುಮಾರಿ ಹೇ ಉಸೆ मैंने भी भुगता है. ಏನಂತ ಹೇಳ್ತು, ಬೇಜಾರ್ ಮಾಡ್ಕೊಳ್ತಾ ಏನಂತ ಹೇಳ್ತು, ನನ್ನ ಮುದ್ದಿನ ಟ್ರಿಂಗ್ ಟ್ರಿಂಗ್ ಅಂತ ಹೇಳ್ತು. ಯಾರಿಗೆ? ಟೆಲಿಫೋನ್ಗೆ. ನನ್ನ ಮುದ್ದಿನ ಟ್ರಿಂಗ್ ಟ್ರಿಂಗ್, ಇವಾಗ ನಿನ್ನೇನ್ ಪರಿಸ್ಥಿತಿ ಇದೆಯೋ ಇದೇ ಪರಿಸ್ಥಿತಿಯನ್ನ ನಾನು ಕೂಡ ಅನುಭವಿಸಿದ್ದೇನೆ ಅಂತ ಹೇಳಿ ತುಂಬಾ ಬೇಜಾರಲ್ಲಿ ಮಾತಾಡ್ತು. ಆವಾಗ ಟೆಲಿಫೋನ್ ಏನ್ ಹೇಳ್ತು, ಓಕೆ ಸೇ, ಹೇಗೆ ಅಂತ ಕೇಳ್ತು. ಆವಾಗ ಪತ್ರ ಏನ್ ಹೇಳ್ತದೆ, हाय क्या दिन थे जब मेरे अंदर गुलाब की पत्तियां रखकर प्रेमी प्रेमिका एक दूसरे को भेजते थे. यदि मुझे पहुंचने में कुछ देरी हो जाती थी तो लोगों की बेचैनी बढ़ जाती थी. ಏನಂತ ಹೇಳ್ತಾರೆ, ಅಯ್ಯೋ ಅದೇನ್ ದಿನಗಳಿತ್ತಂದ್ರೆ ನನ್ನ ಪತ್ರದಲ್ಲಿ ಏನ್ ಮಾಡ್ತಾ ಇದ್ರು, ಗುಲಾಬಿ ಹೂವಿನ ಪಂಕುಡಿಗಳನ್ನ ಏನು ಪೆಟಲ್ಸ್ ಇರ್ತವೆ,
ಆ ಪೆಟಲ್ಸ್ ಗಳನ್ನ ಇಟ್ಟು ಪ್ರೇಮಿಗಳು ಏನ್ ಮಾಡ್ತಾ ಇದ್ರು, ಒಬ್ರೊಬ್ರಿಗೆ ನನ್ನನ್ನ ಕಳಿಸ್ತಾ ಇದ್ರು, ಪತ್ರವನ್ನ ಕಳಿಸ್ತಾ ಇದ್ರು. ನಾನು ಹೋಗಿ ತಲುಪುವುದು ಸ್ವಲ್ಪ ತಡವಾದ್ರು, ಕೊಂಚ ತಡವಾದ್ರೂ ಕೂಡ ಅವರಿಗೆ ಸಮಾಧಾನವಿರ್ತಿರ್ಲಿಲ್ಲ, ಚಡಪಡಿಕೆ ಶುರುವಾಗ್ತಾ ಇತ್ತು ಅವ್ರಿಗೆ. ಪರ್ ತುಮ್ ಜಬ್ ಸೆ ಆಯೆ ಹೋ तो लोग लिखना ही भूल गए हैं. ಏನ್ ಹೇಳ್ತದೋ ಟೆಲಿಫೋನ್ಗೆ, ಆದ್ರೆ ನೀನ್ ಯಾವಾಗಿಂದ ಬಂದ್ಯೋ ಆವಾಗ ಜನ ಪತ್ರವನ್ನ ಬರೆಯೋದೇ ಬಿಟ್ಬಿಟ್ರು. ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗೆ. ಎಲ್ರು ನಿನ್ನ ತಗೊಂಡೇ ಗಿಟರ್ ಪಿಟರ್ ಅಂತ ಹೇಳಿ ಮಾತಾಡಕ್ಕೆ ಶುರು ಮಾಡಿದ್ರು ಅಂತ ಹೇಳಿ ಪತ್ರ ಹೇಳ್ತು. ಆವಾಗ ಮೊಬೈಲ್ ಏನ್ ಹೇಳ್ತು, ಸಮಾಧಾನ ಮಾಡ್ತಾ, ಚಿಟ್ಟಿ ಬಹನ್ ನಿರಾಶಾ ಮತ್ ಹೋ, ये तो समय का हेर फेर है, सभी के दिन फिरते रहते हैं. ಆವಾಗ ಮೊಬೈಲ್ ಏನ್ ಮಾಡ್ತು, ಪತ್ರಕ್ಕೆ ಸಮಾಧಾನ ಹೇಳ್ತಾ ಹೇಳ್ತಾ, ನೋಡು ಪತ್ರ ತಂಗಿ ಅಂತ ಹೇಳ್ತು, ಪತ್ರಕ್ಕ ಅಂತ ಹೇಳ್ತು, ಅಕ್ಕ ಅಂತ ಕರಿತದೆ. ನಿರಾಶ್ ಮತ್ ಹೋ, ಏನು ಬೇಜಾರಾಗ್ಬೇಡ, ನಿರಾಸೆ ಆಗ್ಬೇಡ. ಇದಂತೂ ಏನು ಸಮಯದ ಹೇರಾಫೇರಿ ಇದೆ, ಸಮಯದ ಏರಿಳಿತವಿದೆ. ಎಲ್ಲ ಏನಪ್ಪಾ ಅಂದ್ರೆ ಸಬೀಕೆ ದಿನ ಫಿರ್ತೆ ರಹತೆ ಹೇ, ಎಲ್ಲರ ದಿನಗಳು ಏನಪ್ಪಾ ಅಂದ್ರೆ ತಿರುಗ್ತಾ ಇರುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತದೆ. ಆವಾಗ ಪತ್ರ ಹೇಳ್ತದೆ, ಯಹಿ ತೋ ಮೈ ಕಹತಿ ಹೂಂ ಭಯ್ಯಾ, ತುಮ್ಹಾರೆ ಆನೆ ಪರ್ ಟೆಲಿಫೋನ್ ಭಾಯಿ ಕೋ ದುಃಖ ನಹಿ ಮನಾನಾ ಚಾಹಿಯೇ. ಏನಂತ ಹೇಳ್ತು, ಇದನ್ನೇ ನಾನು ಹೇಳ್ತಾ ಇದ್ದೀನಣ್ಣ, ನೀನು ಬರುವಿಕೆಯಿಂದ ಟೆಲಿಫೋನ್ ಅನ್ನ ಯಾಕೆ ಬೇಜಾರ್ ಮಾಡ್ಕೋಬೇಕು, ಅವನಿಗೆ ದುಃಖ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ದುಃಖವನ್ನ ಪ್ರಕಟಪಡಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಹೇಳ್ತದೆ. ಬಲ್ಕಿ ಖುಷಿ ಖುಷಿ ಆಪ್ಕ ಸ್ವಾಗತ ಕರ್ನಾ ಚಾಹಿಯೇ. ಏನಂತ ಹೇಳ್ತು, ದುಃಖ ಮಾಡೋ ಬದಲಾಗಿ ಸಂತೋಷದಿಂದ ನಿನ್ನನ್ನ ಸ್ವಾಗತಿಸಿಕೊಳ್ಳಬೇಕು. ಯಾರು ಹೇಳ್ತಾ ಇದಾರೆ, ಪತ್ರ ಹೇಳ್ತಾ ಇದೆ ಮೊಬೈಲ್ಗೆ ಟೆಲಿಫೋನ್ ವಿಷಯ ಕುರಿತು. ದುಃಖ ಪಡಬಾರ್ದು, ಅದ್ರ ಬದಲಾಗಿ ನಿನ್ನನ್ನ ಖುಷಿಯಿಂದ ಸಂತೋಷದಿಂದ ಸ್ವಾಗತಿಸಿಕೊಳ್ಳಬೇಕು. ದುನಿಯಾ ಮೇ ಕುಚ್ ಬಿ ಶಾಶ್ವತ್ ನಹಿ ಹೇ, ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಪತಾ ನಹಿ ಯೇ ಮಾನವ ಜಾತಿ ಕಲ್ ಕ್ಯಾ ನೈ ಖೋಜ್ ಕರ್ದೆ. ಏನೋ ಗೊತ್ತಿಲ್ಲಪ್ಪ, ಈ ಮನುಷ್ಯ ಜಾತಿ ನಾಳೆ ಮತ್ತೊಂದೇನೋ ಆವಿಷ್ಕಾರ ಮಾಡ್ಬಿಡ್ತಾರೆ ಅಂತ ಹೇಳಿ ಏನು ಪತ್ರ ಏನಿದೆ ಅದು ಮೊಬೈಲ್ಗೆ ಹೇಳ್ತು. ಮೊಬೈಲ್ ಏನಂತದೆ, तुम सत्य कह रही हो, अब जो नए मोबाइल की खोज की जा रही है उसमें बात करने वाले व सुनने वाले एक दूसरे को देख भी सकते हैं. ಮೊಬೈಲ್ ಏನ್ ಹೇಳ್ತು, ಇವಾಗ ಏನು ಹೊಸ ಮೊಬೈಲ್ ಗಳನ್ನ ಕಂಡು ಹಿಡಿತಾ ಇದಾರೋ ಅವುಗಳಲ್ಲಿ ಏನಪ್ಪಾ ಅಂದ್ರೆ ಮಾತಾಡೋರು ಒಬ್ಬರನ್ನೊಬ್ಬರ ಬರೀ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ನೋಡಲೂಬಹುದು, ಒಬ್ಬರನ್ನೊಬ್ಬರೇನಪ್ಪಾ ಅಂದ್ರೆ ನೋಡಲೂಬಹುದು ಅಂತ ಹೇಳಿ ಹೇಳ್ತದೆ. ಓಕೆ, ಸೊ ಆಮೇಲೆ ಪತ್ರ ಏನ್ ಹೇಳ್ತದೆ ಅಂದ್ರೆ ನಗ್ತಾ ನಗ್ತಾ, ಇಸಿಲಿಯೇ ಮೈ ತೋ ಯಹಿ ಕಹತಿ ಹೂಂ ಜೋ ಮಿಲ್ ಜಾಯೆ ಜಿತ್ನಾ ಮಿಲ್ ಜಾಯೆ ಉಸಿ ಮೇ ಖುಷ್ ರಹನಾ ಸೀಖೋ. ಏನಂತ ಹೇಳ್ತು ಪತ್ರ, ಅದಕ್ಕೆ ನಾನು ಏನ್ ಹೇಳ್ತೀನಂದ್ರೆ, ಏನ್ ಸಿಗ್ತಾ ಇದೆಯೋ, ಎಷ್ಟು ಸಿಗ್ತಾ ಇದೆಯೋ ಅಷ್ಟ್ರಲ್ಲೇ ಖುಷಿಯಾಗಿರೋದನ್ನ ಕಲಿಬೇಕು, ಹೆಚ್ಚಿನದಕ್ಕೆ ಆಸೆಯನ್ನ ಪಡಬಾರ್ದು ಅಂತ ಹೇಳಿ ಪತ್ರ ಇಲ್ಲಿ ಹೇಳ್ತಾ ಇದೆ. मोबाइल और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया. ಮೊಬೈಲ್ ಮತ್ತೆ ಪತ್ರದ ಇಬ್ರು ಮಾತುಗಳನ್ನ ಕೇಳ್ತಾ ಕೇಳ್ತಾ ಟೆಲಿಫೋನ್ಗೆ ತನ್ನ ಪರಿಸ್ಥಿತಿ ಅರ್ಥ ಆಯ್ತು. ಆವಾಗ ಅದೇನ್ ಮಾಡ್ತದೆ, ನಗ್ತಾ ನಗ್ತಾ ಮೊಬೈಲ್ ಮತ್ತೆ ಪತ್ರ ಇಬ್ರನ್ನೂ ತಬ್ಕೊಳ್ಳುತ್ತೆ. जैसे ही गले मिले तो मोबाइल पर रिंगटोन बज उठी. ಮೊಬೈಲ್ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಯಾವಾಗ ಅದು ತಪ್ಕೊಳ್ಳುತ್ತೋ ಆವಾಗ್ಲೇ ಏನು ಟೆಲಿಫೋನ್ ಮೊಬೈಲ್ ಮತ್ತೆ ಪತ್ರವನ್ನ ತಪ್ಕೊಳ್ಳುತ್ತೆ. ಅದು ತಪ್ಕೊಂಡಾಗ್ಲೇ ತಕ್ಷಣವಾಗಿ ಏನಾಯ್ತಪ್ಪ ಅಂದ್ರೆ ಮೊಬೈಲ್ ಮೇಲೆ ರಿಂಗ್ ಟೋನ್ ಏನ್ ಮಾಡ್ತು, ಆಯ್ತು ಅಂದ್ರೆ ಮೊಬೈಲ್ ಯಾರೋ ಕಾಲ್ ಮಾಡಿದ್ರು, ಕಾಲ್ ಮಾಡಿದ ತಕ್ಷಣ ಏನಂತಪ್ಪ ಅಂದ್ರೆ ಮೊಬೈಲು ಸೌಂಡ್ ಮಾಡಕ್ ಶುರು ಆಯ್ತು. ಏನಂತ ಸೌಂಡ್ ಮಾಡ್ತದು, जिंदगी एक सफर है सुहाना यह कल क्या हो किसने जाना. ಏನಂತ ಬಂತಪ್ಪ ಅಂದ್ರೆ, जिंदगी एक सफर है सुहाना यह कल क्या हो किसने जाना ಅಂತ ಹೇಳಿ ಹಾಡಕ್ ಶುರು ಮಾಡ್ತು ಮೊಬೈಲು. ನೀವು ಕೂಡ ಹಾಡಿ. ಓಕೆ, ಸೊ ಏನ್ ಹೇಳ್ತು, ಮೊಬೈಲ್ ಹಾಡಕ್ ಶುರು ಮಾಡ್ತು. ಧೀರೆ ಧೀರೆ ಪರ್ದಾ ಗಿರ್ತಾ ಹೇ. ಏನಾಯ್ತಪ್ಪ, ಅಲ್ಲಿಗೆ ಪರದೆ ಬಿತ್ತು.
ಓಕೆ, ಇದೊಂದು ನಾಟಕ ಇತ್ತು. ಈ ನಾಟಕದ ಕಥೆಯನ್ನ ಇಲ್ಲಿ ನಿಮ್ಗೆ ಹೇಳಿದ್ರು. ಮಂಚ್ ಪರ್ ನಾಟಕ ಕರ್ತೆ ಸಮಯ अध्यापक की सहायता से टेलीफोन मोबाइल व चिट्ठी के पहचान चिन्ह चार्ट बना ले. ಏನೋ ನೀವೇನಾದ್ರೂ ಈ ನಾಟಕವನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನಪ್ಪಾ, ಮೊಬೈಲು ಮತ್ತೆ ಪತ್ರ ಮತ್ತೆ ಏನು ಟೆಲಿಫೋನು ಆದವರೆಲ್ಲ ಏನ್ ಮಾಡ್ರಿ ಅಂತಂದ್ರೆ ನಿಮ್ಮ ಚಿಹ್ನಗಳನ್ನ, ನಿಮ್ಮ ಗುರುತಿನ ಚಿಹ್ನೆಗಳನ್ನ ಚಾರ್ಟ್ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಒಂಥರ ಚೆನ್ನಾಗಿದೆ ಪಾಠ. ಯಾರ್ಯಾರ ಮಧ್ಯೆ ಈ ಪಾಠದಲ್ಲಿ ಸಂಭಾಷಣೆ ಇತ್ತು ಅಂತಂತಂದ್ರೆ ಟೆಲಿಫೋನು, ಮೊಬೈಲು ಮತ್ತೆ ಪತ್ರಗಳ ಮಧ್ಯೆ ಇಲ್ಲಿ ಸಂಭಾಷಣೆ ಇತ್ತು. ದಿನ ಬದಲಾಗ್ತಿದ್ದಂಗೆ ಎಲ್ಲ ಬದಲಾಗ್ತಾ ಹೋಗ್ತದೆ. ಓಕೆ, ಸೊ ಪಾಠ ನಿಮ್ಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು, ನಾನು ನಿಮ್ಗೆ ಅದ್ರ ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ಸೊ 8th ಕ್ಲಾಸ್ ನವರ ಹಿಂದಿಯ ಪಾರ್ಟ್ 1 ಏನಿದೆ ಕರ್ನಾಟಕ ಸ್ಟೇಟ್ ಬೋರ್ಡ್ ದವ್ರದ್ದು, ಅದು ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಹಿಂದಿದು 9 ಚಾಪ್ಟರ್ಗಳಿತ್ತು, 9 ಚಾಪ್ಟರ್ಗಳನ್ನ ನಾನು ಹೇಳಿದೀನಿ. ನೆಕ್ಸ್ಟ್ ಪಾರ್ಟ್ ನ ವಿಡಿಯೋಗಳನ್ನ ಆದಷ್ಟು ಬೇಗ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ 8th ಕ್ಲಾಸ್ ನ ಬೇರೆ ಸಬ್ಜೆಕ್ಟ್ ಗಳ ವಿಡಿಯೋಗಳನ್ನು ಕೂಡ ಇವಾಗ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಹೇಗೆ ವಿಡಿಯೋಗಳು ರೆಡಿ ಆಗ್ತಾವೋ ಆ ರೀತಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬೈ ಬೈ.